Hi everyone, ಎಲ್ರಿಗೂ ನಮಸ್ಕಾರ. Welcome back to my YouTube channel. If you are new here, welcome to my YouTube channel. My name is Kavita. ಸೊ ನಂಗೆ ತುಂಬ ದಿನದಿಂದ ಒಂದು ಪ್ಲ್ಯಾನ್ ಇತ್ತು, ಮಲಯಾಳಿ ಗರ್ಲ್ ಲುಕ್ ಕ್ರಿಯೇಟ್ ಮಾಡಬೇಕಂತ. ದೆನ್ ಐ ಥಾಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದನ್ನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಜಾನ್ವಿ ಕಪೂರ್ ಪರಮ್ ಸುಂದರಿ ಲುಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಲುಕ್ಕಲ್ಲಿ ಸ್ಪೆಷಲ್ ಏನಂತ ಅಂದರೆ ಹೆವಿ ಮೇಕಪ್ ಇಲ್ಲ. ಮೇನ್ಲಿ ಇಲ್ಲಿ ನಾವು ಇಂಪಾರ್ಟೆನ್ಸ್ನ ಸ್ಕಿನ್ ಪ್ರೆಪ್ಗೆ ಕೊಡಬೇಕು, ಬಿಕಾಸ್ ಇಟ್ಸ್ ಅ ವೆರಿ ಲೈಟ್ ಮೇಕಪ್ ಇದರಲ್ಲಿರುತ್ತೆ. ಸೊ ನಾನಿಲ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ, ಎಮೋಲಿನ್. ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ಮೇಲೆ ಒಂದು 2-3 ಮಿನಿಟ್ಸ್ ಗ್ಯಾಪ್ ಕೊಡಿ, ಬಿಕಾಸ್ ಅದು ಸೆಟ್ ಆಗಬೇಕು. ಏನೇ ಪ್ರಾಡಕ್ಟ್ ನೀವು ಯೂಸ್ ಮಾಡಿದಾದ್ಮೇಲೆ ಒಂದು ಪ್ರಾಡಕ್ಟ್ ಆದಮೇಲೆ ಇನ್ನೊಂದು ಪ್ರಾಡಕ್ಟ್ಗೆ ಸ್ವಲ್ಪ ಗ್ಯಾಪ್ ಇರಬೇಕು. ದೆನ್ ಐ ಮೂವಿಂಗ್ ಟು ಪ್ರೈಮರ್. ಏನಕ್ಕೆ ಅಂತಂದರೆ ನನಗೆ ಸ್ವಲ್ಪ ಪೋರ್ಸ್ ಇದೆ ಟಿ ಝೋನಲ್ಲಿ, ಸೊ ಅದೆಲ್ಲ ಬ್ಲರ್ ಔಟ್ ಆಗಲಿ ಅಂದ್ಬಿಟ್ಟು ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಯಾವುದು ಪ್ರೈಮರ್ ಇರುತ್ತೋ ಅದೇ ಯೂಸ್ ಮಾಡ್ಬೋದು, ನಿಮ್ಮ ಸ್ಕಿನ್ಗೆ ಸೂಟಬಲ್ ಆಗಿರ್ಬೋದು. ನನಗೆ ಲೈಟಾಗಿ ಡಾರ್ಕ್ ಸರ್ಕಲ್ ಇದೆ, ಸೊ ಅದಕ್ಕೋಸ್ಕರ ನಾನು ಆರೆಂಜ್ ಕಲರ್ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಅರೌಂಡ್ ಮೈ ಮೌತ್ ಕೂಡ ಸ್ವಲ್ಪ ಲೈಟಾಗಿ ಪಿಗ್ಮೆಂಟೇಷನ್ ಇದೆ, ಸೊ ಅದಕ್ಕೋಸ್ಕರ ಅಲ್ಲೂ ಕೂಡ ನಾನು ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ನನಗೆ ಯಾವುದು ಬ್ರಷ್ ಯೂಸ್ ಮಾಡ್ತಿಲ್ಲ, ಗೊತ್ತಿಲ್ಲ, ಬಟ್ ಐ ವಿಲ್ ಬಿ ಮೋರ್ ಕಂಫರ್ಟಬಲ್ ವಿತ್ ಹ್ಯಾಂಡ್ಸ್, ಸೊ ದಟ್ ಐ ಆಮ್ ಯೂಸಿಂಗ್ ಮೈ ಹ್ಯಾಂಡ್ಸ್ ಓನ್ಲಿ ಟು ಬ್ಲೆಂಡ್. ದೆನ್ ಐ ಮೂವ್ ಟು ಫೌಂಡೇಶನ್. ಪ್ರೆಸೆಂಟ್ಲಿ ನನ್ನ ಹತ್ರ ಇರೋದು ಇದೊಂದೇ ಫೌಂಡೇಶನ್, ಸೀರಿಯಸ್ಲಿ ಲ್ಯಾಕ್ಮಿ. ಇದು ತುಂಬ ಜನ ಅವಾಗೆಲ್ಲ ತುಂಬ ಯೂಸ್ ಮಾಡ್ತಾಯಿದ್ರು, ಇವಾಗೆಲ್ಲ ತುಂಬ ಬ್ರ್ಯಾಂಡ್ಸ್ ಬಂದ್ಬಿಟ್ಟಿದೆ, ಬಟ್ ಅವಾಗೆಲ್ಲ ಗೊತ್ತಿರುತ್ತೆ ಇದೇ ತುಂಬ ಟ್ರೆಂಡಿಂಗಲ್ಲಿ ಇದ್ದಿದ್ದು. ನನ್ನ ಹತ್ರ ಇವಾಗಿರೋದು ಒಂದೇ, ಸೊ ಅದಕ್ಕೆ ನಾನು ಅದು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಫೌಂಡೇಶನ್ ಇರುತ್ತೆ, ಅದು ನಿಮ್ಮ ಸ್ಕಿನ್ ಟೋನ್ ಮ್ಯಾಚ್ ಆಗೋವಂಥದ್ದು ಅದು ನೀವು ಯೂಸ್ ಮಾಡ್ಬೋದು, ಯಾವುದಿರುತ್ತೋ ಅದು. ಬಟ್ ಬ್ಲೆಂಡಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ, ತುಂಬ ನೀಟಾಗಿ ಬ್ಲೆಂಡ್ ಮಾಡಿ. ನೀವು ಬ್ರಷಲ್ಲಿ ಬೇಕಿದ್ರೂ ಬ್ಲೆಂಡ್ ಮಾಡ್ಬೋದು, ಬ್ಲೆಂಡಿಂಗ್ ಬ್ರಷ್, ಫೌಂಡೇಶನ್ ಬ್ರಷ್. ನಾನು ಜಾಸ್ತಿ ಬ್ಯೂಟಿ ಬ್ಲೆಂಡರೇ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಏನಕ್ಕೆ ಅಂತ ಅಂದರೆ ಅದರಲ್ಲಿ ನಮ್ಮದು ಎಕ್ಸಸ್ ಪ್ರಾಡಕ್ಟ್ ಏನಿರುತ್ತೆ ಅದನ್ನ ಬ್ಲೆಂಡರಲ್ಲಿ ನಾವು ಬ್ಲೆಂಡ್ ಮಾಡೋದ್ರಿಂದ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು ತಿನ್ ಲೇಯರ್ ಅಷ್ಟೇ ನಮ್ಮ ಸ್ಕಿನ್ ಮೇಲೆ ಇರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಬ್ಯೂಟಿ ಬ್ಲೆಂಡರಲ್ಲೇ ಕನ್ಸೀಲರ್ ಕೂಡ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಏನೋ ಹೇಳ್ಬೇಕು ಅಂದ್ಕೊಂಡೆ, ಮರ್ತೇ ಹೋಯ್ತು. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಬ್ಲೆಂಡ್ ಆಗಿದೆ, ನಾಟ್ ಬ್ಯಾಡ್. ಓಕೆ, ದೆನ್ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಟು ಸೆಟ್ ಅಂಡ್ ರೈಸ್ ಅಷ್ಟೇ. ಬಿಕಾಸ್ ಸೇಮ್ ಪಫಲ್ಲೇ ಆಲ್ ಓವರ್ ಫೇಸು ಜಸ್ಟ್ ಟ್ಯಾಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಫುಲ್ ಪೌಡ್ರಿ ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನೆಕ್ಸ್ಟು ಐಸ್ಗೆ ಇಲ್ಲಿ ಯಾವುದು ಹೆವಿ ಬೇಕಾಗಿಲ್ಲ, ಜಸ್ಟ್ ಒಂದು ನ್ಯೂಡ್ ಕಲರ್ ತೊಗೊಂಡು ಕಂಪ್ಲೀಟ್ ಲಿಟ್ಟನ್ನು ಫಸ್ಟು ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡ್. ಓಕೆ, ಏನಂದರೆ ಇದೆಲ್ಲ ನನ್ನ ಯೂಟ್ಯೂಬಲ್ಲಿ ತುಂಬ ಇನಿಷಿಯಲ್ ಡೇಸ್ ಇರುತ್ತೆ, ಪ್ಲೀಸ್ ಯಾರು ಜಡ್ಜ್ ಮಾಡಬೇಡಿ. ನಿಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ಲುಕ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಡಿಸೈಡ್ ಆಗಿದ್ದೀನಿ ಅಂತಂದರೆ ನಾನು ಈ ವಿಡಿಯೋಗೆ ಫಿಲ್ಟರ್ ಹಾಕಬಾರ್ದು, ಬಿಕಾಸ್ ಏನಿದೆ ನ್ಯಾಚುರಲ್ ಆಗಿ ಹಾಗೆ ಪ್ರೆಸೆಂಟ್ ಮಾಡಬೇಕು. ಜನ ಇಷ್ಟಪಟ್ಟರೆ ಪಡಲಿ, ಇಲ್ಲಾಂದರೆ ಇಟ್ಸ್ ಓಕೆ, ಬಿಕಾಸ್ ನಾನು ಫೋನಲ್ಲೇ ಶೂಟ್ ಮಾಡ್ತಾ ಇರೋದು, ನನ್ನ ಹತ್ರ ಯಾವುದೇ ಕ್ಯಾಮ್ರಾ ಇಲ್ಲ. ಸೊ ನೆಕ್ಸ್ಟ್ ನಾನು ಒಂದು ಲೈಟ್ ಪಿಂಕ್ ಶೇಡ್ ತೊಗೋತಾ ಇದ್ದೀನಿ, ಜಸ್ಟ್ ಲಿಡ್ ಮೇಲೆ ನಾನು ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ, ಬಿಕಾಸ್ ಅದೊಂದು ನ್ಯೂಡ್ ಪಿಂಕ್ ಲುಕ್ ಇರಬೇಕಂತ, ನ್ಯಾಚುರಲ್ ಆಗಿರಬೇಕು, ಯಾವುದೇ ಶಿಮ್ರಿ ಅದೆಲ್ಲ ಇರಬೇಡ. ಬಿಕಾಸ್ ನೀವು ಫೋಟೋದಲ್ಲಿ ನೋಡ್ಬೋದು ಜಾನ್ವಿ ಕಪೂರ್ ತುಂಬ ಸೆಟಲ್ಡ್ ಇದೆ. ಓಕೆ, ಆ್ಯಂಡ್ ಎಲ್ರಿಗೂ ಹ್ಯಾಪಿ ಓಣಂ. ಯಾರ್ಯಾರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಾ ಅವ್ರಿಗೆಲ್ಲರಿಗೂ, ಯಾರ್ಯಾರು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅವ್ರಿಗೂ ಕೂಡ ಹ್ಯಾಪಿ ಓಣಂ.
ನೆಕ್ಸ್ಟ್ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ನೋಟಿಸ್ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ನಾನು ನೋಟಿಸ್ ಮಾಡಿರೋ ಥರ ಅಂದರೆ ಮಲಯಾಳಿಗಳ್ಸ್ ತಿಕ್ಕ ಕಾಜಲ್ ಅಪ್ಲೈ ಮಾಡ್ತಾರೆ. ನಾನು ತುಂಬ ನೋಟಿಸ್ ಮಾಡಿದ್ದೀನಿ. ಬಿಕಾಸ್ ಅವ್ರಿಗೇನು ಮ್ಯಾಂಡೇಟ್ರಿ ಥರ ಇರುತ್ತೆ ಕಾಜಲ್. ಸೊ ನಾನು ಲೋಯರ್ ವಾಟರ್ ಲೈನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ದೆನ್ ಅಪ್ಪರ್ ವಾಟರ್ ಲೈನ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಅಪ್ಪರ್ ವಾಟರ್ ಲೈನ್ ಅಪ್ಲೈ ಮಾಡೋದು, ಬಟ್ ಸ್ಟಿಲ್ ಹೇಗಾಗುತ್ತೋ ಅವಾಗ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇದು ಪೆನ್ಸಿಲ್ ಬ್ರಷ್ ತಗೊಂಡು ಬ್ಲ್ಯಾಕ್ ಐ ಶ್ಯಾಡೋ ತಗೊಳ್ತಾ ಇದ್ದೀನಿ. ಜಸ್ಟ್ ಸ್ಮಚ್ ಮಾಡೋದಕ್ಕೆ, ಜಸ್ಟ್ ಸ್ವಲ್ಪ ಅದೊಂದು ಸ್ಮೋಕಿ ಲುಕ್ ಬರಲಿ ಅಂತ. ಅಪ್ಪಲ್ ಲ್ಯಾಶಸ್ ಅಲ್ಲಿ ಲಿಟಲ್ ಬಿಟ್ ಸ್ಮೋಕ್ ಔಟ್ ಮಾಡ್ತಾ ಇದ್ದೀನಿ, ನಾಟ್ ಹೆವಿ, ಸ್ವಲ್ಪ. ಸೇಮ್ ಬ್ರಷಲ್ಲಿ ಲೋಯರ್ ಲ್ಯಾಶ್ ಲೈನ್ ಕೂಡ ಸ್ಮಜ್ ಮಾಡ್ತಾ ಇದ್ದೀನಿ. ಸೇಮ್ ವೇ ಎರಡು ಐ ಕಂಪ್ಲೀಟ್ ಮಾಡ್ಕೋಬೇಕು. ನನಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ತುಂಬ ನ್ಯಾಚುರಲ್ ಆಗಿರುತ್ತೆ, ಪ್ಲಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಟ್ರೈ ಮಾಡಿದ್ದೀನಿ ಇದನ್ನು ತುಂಬ ಸಲ, ಸ್ಪೆಷಲಿ ಫಾರ್ ಟ್ರೆಡಿಷ್ನಲ್ ವೇರ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಈ ಐ ಮೇಕಪ್ಪಲ್ಲಿ ಏನಿಲ್ಲ ಅಂದ್ರೂ ಪೇಷನ್ಸ್ ತುಂಬ ಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಬೇಕಾಗುತ್ತೆ. ನೆಕ್ಸ್ಟು ಬ್ರೋಸ್ಗೆ ಇದು ಹೆವಿ ಶೇಪೆಲ್ಲ ಕೊಡೋದು ಬೇಡ, ನ್ಯಾಚುರಲ್ ಆಗಿರಬೇಕು. ನಾನು ಈ ಲುಕ್ಗೋಸ್ಕರನೇ ನಾನು ಐಬ್ರೋ ಕೂಡ ಮಾಡಿಸಿರ್ಲಿಲ್ಲ, ಹಾಗೆ ಇರಲಿ ಅಂತ. ಜಸ್ಟ್ ಸುಮ್ಮನೆ ಅದ್ರ ಮೇಲ್ಗಡೆ ಸ್ವಲ್ಪ ಶೇಡ್ ಕೊಟ್ಟರೆ ಸಾಕು, ಆರ್ಚ್ ಅದೆಲ್ಲ ಏನು ಬೇಕಾಗಲ್ಲ. ಅದು ಆರ್ಚ್ ಎಲ್ಲ ಬಂದ್ಬಿಟ್ರೆ ತುಂಬ ಡ್ರಾಮ್ಯಾಟಿಕ್ ಆಗಿ ಕಾಣಿಸುತ್ತೆ, ನ್ಯಾಚುರಲ್ ಆಗಿರಲ್ಲ. ನಿಮ್ಮ ಹತ್ರ ಯಾವುದು ಪೆನ್ಸಿಲ್ ಇರುತ್ತೋ ಬ್ರೋ ಪೆನ್ಸಿಲ್ ಅದೇ ಯೂಸ್ ಮಾಡ್ಬೋದು. ಮೇಕಪ್ಪಲ್ಲಿ ಮೇನ್ ಥಿಂಗ್ ಏನಂದರೆ ಪ್ರಾಡಕ್ಟ್ ಮ್ಯಾಟ್ರ್ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಸ್ಟಿಲ್ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಯಾವ ರೀತಿ ಮಾಡೋದು ಅಂತ. ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು ಪೌಡರ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ, ಇಟ್ಸ್ ಫ್ರಮ್ ಮ್ಯಾಕ್. ನಾನು ಎಲ್ಲ ಪ್ರಾಡಕ್ಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡ್ತೀನಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಫ್ ವಾಂಟ್. ಯಾರಿಗಾದ್ರೂ ಬೇಕಿದ್ರೆ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ನನಗೆ ಕ್ರೀಮ್ ಬ್ಲಷ್ ಯೂಸ್ ಮಾಡಬೇಕಂತ ಇತ್ತು, ಬಟ್ ಸ್ಟಿಲ್ ಅದು ಸುಮ್ಮನೆ ಮತ್ತೆ ಅಗೇನ್ ಪಿಂಕಿ ಲುಕ್ ಕ್ರಿಯೇಟ್ ಆದರೆ ಅದಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ನಾನು ಲೈಟ್ ಆಗಿರಲಿ ಅಂತ ಪೌಡರ್ ಬ್ಲಷ್ ಯೂಸ್ ಮಾಡಿದೆ. ಅದಾದಮೇಲೆ ನೋಸು ಮತ್ತು ಚೀಕ್ ಬೋನ್ಸ್ಗೆ ಲೈಟಾಗಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದೊಂದು ಸ್ಕಲ್ಪ್ಟೆಡ್ ಲುಕ್ ಬರಲಿ ಅಂದ್ಬಿಟ್ಟು ಅದು ಮಾಡ್ತಾ ಇರೋದು. ನೋಸ್ ಬ್ರಿಡ್ಜ್ ಹೈಲೈಟ್ ಮಾಡ್ತಾ ಇದ್ದೀನಿ ವಿತ್ ಮಿನಿಮಲ್ ಹೈಲೈಟರ್, ದೆನ್ ಲಿಪ್ಸ್ಟಿಕ್ ನ್ಯೂಡ್ ಕಲರ್, ಕೈಂಡ್ ಆಫ್ ಬ್ರಿಕ್ಸ್ ಕಲರ್ ಬರುತ್ತಲ್ಲ ನ್ಯಾಚುರಲ್, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ರೆಡ್ ಎಲ್ಲ ನಂಗೆ ಅಷ್ಟೊಂದೇನು ಇದಕ್ಕೆ ಸೂಟ್ ಆಗುತ್ತೆ ಅನಿಸ್ಲಿಲ್ಲ, ಅದಕ್ಕೋಸ್ಕರ ಇದೇ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಆ ಪಿಕ್ಕಲ್ಲಿ ನೀವು ನೋಡ್ಬೋದು ಜಾನ್ವಿ ಕಪೂರ್ ಕೂಡ ಲಿಪ್ ಶೇಡ್ ತುಂಬ ಲೈಟ್ ಆಗಿದೆ.
ಬಿಂದಿ ಬಿಂದಿ ಇಲ್ಲ ಅಂದ್ರೆ ಲುಕ್ ಕಂಪ್ಲೀಟೇ ಆಗೋದಿಲ್ಲ. ಟ್ರೆಡಿಷ್ನಲ್ ಲುಕ್ ಅಂದ್ರೆ ಬಿಂದಿ ಇರಲೇಬೇಕು. ನನ್ನ ಹೇರ್ಸ್ ಜ್ಯುವೆಲ್ಸ್ ಅದೆಲ್ಲ ನಾನು ಆಫ್ ಕ್ಯಾಮ್ರಾ ಸೆಟ್ ಮಾಡ್ತೀನಿ. ಸೊ ಮುಂದೆ ಲೈಟಾಗಿ ಕರ್ಲ್ ಕೊಡ್ತಾ ಇದ್ದೀನಿ ಹೇರ್ಗೆ, ಬಿಕಾಸ್ ಆ ಪಿಕ್ಕಲ್ ಆ ಥರ ಇದೆ, ಅದಕ್ಕೋಸ್ಕರ. ಫ್ಲವರ್ಸ್ ಗಜ್ರ ನಾವೇ ಕರ್ಲ್ ಮಾಡ್ಕೋಬೇಕಂದ್ರೆ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಇಟ್ಸ್ ಓಕೆ, somehow I did it. ಸೇಮ್ ಸೈಡನ್ನು ಬಂದಿಲ್ಲ ಅನ್ಕೋತೀನಿ. ಸೀರಿಯಸ್ಲಿ ನಾನು ಯಾವುದು ಫಿಲ್ಟರ್ ಹಾಕಿಲ್ಲ ಈ ವಿಡಿಯೋದಲ್ಲಿ. ಹಾಕ್ಬಾರ್ದು ಅಂತ ಮೊದಲೇ ನಾನು ಡಿಸೈಡ್ ಆಗಿದೆ. ನೆಕ್ಸ್ಟ್ ಜ್ಯುವೆಲ್ಸ್ ಪೆಂಡಿಂಗ್ ಇದೆ. ಬ್ಯಾಂಗಲ್ಸ್, ಎಸ್ ಬ್ಯಾಂಗಲ್ಸ್ ಹಾಕ್ತೆ. ಗ್ರೀನ್ ಬ್ಯಾಂಗಲ್ಸ್ ಇನ್ ಬಿಟ್ವೀನ್ ಸೈಡ್ ಬ್ಯಾಂಗಲ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಆ ಪಿಕ್ಕಲ್ಲಿ ಜಾನ್ವಿ ಕಪೂರ್ ಯಾವುದೇ ನೆಕ್ ಪೀಸ್ ಅದು ಹಾಕ್ಕೊಂಡಿಲ್ಲ, ಬಟ್ ಸ್ಟಿಲ್ ನಾನು ಹಾಕ್ಕೋಬೇಕು ಅಂದ್ಕೊಂಡೆ ಬಿಕಾಸ್ ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ಈ ನೆಕ್ ಪೀಸ್ ನನಗೆ ಇಷ್ಟ ಆಯಿತು, ತುಂಬ ಏನಿದೆ ಅಂತ ಯೂಸ್ ಮಾಡ್ಬೇಕು ಅನ್ಕೊತಾ ಇದ್ದೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಸೀರಿಯಸ್ಲಿ ನಂಗೆ ತುಂಬ ಇಷ್ಟ ಆಯ್ತು. ಸೊ ಮಲಯಾಳಿ ಟಚ್ ಬರಲಿ ಅಂದ್ಬಿಟ್ಟು ಲೈಟಾಗಿ ಗಂಧ ಇಡ್ತಾ ಇದ್ದೀನಿ. ಜುಮ್ಕ, ನನಗಂತೂ ತುಂಬ ಇಷ್ಟ ಆಯಿತು ಲುಕ್ಕು. ಐ ಹೋಪ್ ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಹಾಂ, ಈ ವೈಟ್ ಸ್ಯಾರಿ ಏನಿರುತ್ತೆ ಅದನ್ನು ಕೇರಳದಲ್ಲಿ ಟ್ರೆಡಿಷ್ನಲ್ ಕಸುವು ಸ್ಯಾರಿ ಅಂತ ಹೇಳ್ತಾರಂತೆ. ಇದು ನನಗೂ ಗೊತ್ತಿರಲಿಲ್ಲ. ನಾನು ಇಷ್ಟ ದಿನ ಅಂದ್ಕೊಂಡಿದ್ದೆ ವೈಟ್ ಕಾಟನ್ ಸ್ಯಾರಿ ಆ ಥರ ಅಂತ. ಸೊ ನಾನು ಒಬ್ಬರನ್ನ ಕೇಳಿದೆ, ನನ್ನ ಕೊಲ್ಲಿಗಿದ್ದಾರೆ ಮಲಯಾಳಿ. ಸೊ ಅವರು ಹೇಳಿದ್ರು ನನಗೆ ಅದನ್ನ ಕಸುವು ಸ್ಯಾರಿ. ಕಸುವು ಅಂದರೆ ದಟ್ ಕೈಂಡ್ ಆಫ್ ಬಾರ್ಡರ್ ಇದೆಯಲ್ಲ, ಅದನ್ನು ಕಸುವು ಅಂತ ಹೇಳ್ತಾರಂತೆ. ಯಾರ್ಯಾರು ನನ್ನ ವಿಡಿಯೋ ಫುಲ್ ವಿಡಿಯೋ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಲುಕ್ ಹೇಗಿತ್ತಂತ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.